ದಿನ ಸಂಸ್ಕೃತಿ ಬಂಜಾರ ಸಾಹಿತ್ಯ ಅಂದರೆ ಯಾರೋ ಕೆಲವರು ಅವ್ರ ಇಂಟ್ರೆಸ್ಟಲ್ಲಿ ಒಂದಷ್ಟು ಜನ ಸಾಹಿತಿಗಳು ಮಾಡಿದರು. ಅದು ಏನು ಯಾರೋ ಅತಿಥಿಗಳು ಬಂದಾಗ ಕುಣಿಸೋದು ಈ ಥರದ ಮಟ್ಟಕ್ಕೆ ಸೀಮಿತವಾಗಿದ್ದಂಥ ನಮ್ಮಲ್ಲಿ ಫಸ್ಟ್ ಸಾಹಿತಿ ಅಂದರೆ ಬೆನಕನಹಳ್ಳಿ ಜಿ ನಾಯಕ್ ಅಂತ. ಅವ್ರ ಸಾಹಿತ್ಯ ಇದೆಯಲ್ಲ ತುಂಬ ಅದ್ಭುತವಾದ ಸಾಹಿತ್ಯ ಮತ್ತು ನಮ್ಮ ಪುರಾಣಗಳು ನಮ್ಮ ಐತಿಹ್ಯಗಳನ್ನು ತುಂಬ ಚೆನ್ನಾಗಿ ದಾಖಲಿಸಿದ್ದಾರೆ. ಅದರಲ್ಲಿ ಬೆನಕನಹಳ್ಳಿ ಜಿ ನಾಯಕರ ಕಥೆ ಏನಂದರೆ ದಾದಾ ಮೂಲ ನಮ್ಮ ಸಮುದಾಯದ ಮೂಲ ಪುರುಷ. ಆತ ಕೃಷ್ಣನ ಸಮಕಾಲೀನ. ಅವರಿಬ್ಬರು ಗೊಲ್ಲರು, ದನ ಕಾಯಕ್ಕೆ ಹೋಗ್ತಿದ್ರು ಕಾಡಿಗೆ. ದಾದಾ ಮೌಲನ್ ತಂದೆ ಕೊಳಲು ಮಾಡ್ತಿದ್ದ. ಕೃಷ್ಣನಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು. ಕೃಷ್ಣ ನನಗೂ ಕೊಡೋ ಕೊಳಲು ಅಂತ ಹೇಳ್ತಾನೆ. ಪಾಪಡಿ ಅದು ಕೆಟ್ಟ ಪದ. ಅದು ಆ್ಯಕ್ಚುಲಿ ನಮ್ಮ ಕೆಟ್ಟ ದೃಷ್ಟಿನಲ್ಲಿ ಪಾಪಡಿ ಬಂದ್ಲು ಅನ್ನೋರು ಒಂಥರ ಟೀಕೆ ಮಾಡೋ ಥರ. ಸುಗಾಲಿ ಬಂದ್ಲು ಅನ್ನೋರು ಆಂಧ್ರ ಕಡೆ ಸುಗಾಲಿ ಅಂತಾರೆ. ಆ ಥರದ್ದೆಲ್ಲ ಕೆಟ್ಟ ಇದರಲ್ಲಿ. ಅಂದರೆ ನನಗೆ ನಿನ್ನೆ ನಮ್ಮ ಧರಣಿದೇವಿ ಅವರು ಹೇಳ್ತಾಯಿದ್ರು, ನಮ್ಮ ಮಾಲ್ಗತ್ತಿ ಅವರ ವೈಫ್ ತಾನೆ ಅವರು, ಮಾಲ್ಗತ್ತಿ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಈ ಥರ ಡ್ರೆಸ್ ಹಾಕ್ಕೊಂಡಿದ್ದ ಮಹಿಳೆನ ನನ್ನ ಕುಟುಂಬದ ಸ್ತ್ರೀ ಇವರು ಅಂಥೇಳಿ ಅವ್ರ ಫೋಟೋನ ಅವ್ರ ಕುಟುಂಬದವ್ರ ಜೊತೆ ಹಾಕ್ಕೊಂಡಿದ್ದಾರಂತೆ. ಅವ್ರು ನೆನ್ನೆ ಹೇಳ್ತಾಯಿದ್ರು ನನಗೆ ಕತೆ. ಹಾಗೆ ನಮ್ಮ ಜೆ ಎಚ್ ಪಟೇಲ್ ಅವರು ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಹೆಣ್ಣುಮಗಳನ್ನ ಅವ್ರ ಮಗನ ಮದುವೆ ಮಾಡ್ಕೊಂಬಿಟ್ಟು ನಾವೆಲ್ಲ ಬೀಗರು ಕಣಯ್ಯ ಅನ್ನೋರು. ಹಾಗೆ ಈಗ ನಮ್ಮ ಲಕ್ಷ್ಮಣ್ ಕೋಡ್ಸೆ ಅವರು ನಾವು ಬೀಗರು ಅಂತಾರೆ. ಹಿಂಗೆ ನಮ್ಮ ಫಿಲ್ಮ್ ಆ್ಯಕ್ಟರ್ ಶ್ರೀಧರು ನಾವು ಬೀಗರು ಕಣ್ರಿ ಅಂತಾರೆ. ಅವರೆಲ್ಲ ನಮ್ಮ ಸಮುದಾಯದ ಹುಡುಗರನ್ನೆಲ್ಲ ಎಲ್ಲರೂ ಮದುವೆ ಮಾಡ್ಕೊಂಡಿದ್ದಾರೆ. ತುಂಬ ಜನ ಅಂತರ್ಜಾತಿ ವಿವಾಹ ಆಗಿದ್ದಾರೆ. ಹಂಗಾಗಿ ಅವರ ಖುಷಿ ಪಡ್ತಾರೆ. ನಿಮ್ಮ ಹೆಣ್ಣುಮಗಳು ನಮ್ಮ ಮನೆ ವಾಹಿನಿಗೆ ನಿಮ್ಮ ಸಮುದಾಯ ಇದೆ ಇವತ್ತು. ಮುಖ್ಯವಾಹಿನಿಗೆ ತೆರೆದುಕೊಳ್ತಾ ಇದೆ, ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಾವು ಬೆಟ್ರು. ನಮ್ಮ ಅಲೆಮಾರಿಗಳ ಕರ್ನಾಟಕದ ಸ್ಟ್ರೆಂತ್ ಎಷ್ಟು ನಿಮ್ಮದು? ಇಲ್ಲಿ 40 ಲಕ್ಷವರೆಗೂ ನಾವು ಕ್ಲೈಮ್ ಮಾಡಿದ್ದೀವಿ. ಅಫಿಷಿಯಲ್ ಆಗಿ ಏನಾಗಿದೆ ಈಗ ಅಂಕಿಅಂಶ 2011 ಜನಗಣತಿನಲ್ಲಿ 10 ಲಕ್ಷ ಜನ ಯಾವ ಜಾತಿ ಅಂತಾನೆ ಬರ್ಸಿಲ್ಲ. ಆಮೇಲೆ ಒಂದೇ ಜಾತಿಯ ವ್ಯಕ್ತಿ ಕರ್ನಾಟಕದಲ್ಲಿ ಒಬ್ಬನೇ ಉಳ್ಕೊಂಡಿರೋ ಉದಾಹರಣೆನೂ ಇದೆ. ದಕ್ಕಲಿಗರು 1,500 ಜನ ಇರ್ತಾರೆ, ನಾಯರಿಗಳು 1,000-1,500 ಜನ ಇರ್ತಾರೆ. ಹೀಗೆ ಸುಡುಗಾಡಿಸಿದ್ರು, ಬುಡುಗ ಜಂಗಮರು, ದೊಂಬಿದಾಸರು, ಹಾವಾಡಿಗರು, ಈ ಮುಸ್ಲಿಮರಲ್ಲಿ ಧೂಪ ಹಾಕೊಂಡು ಓಡಾಡ್ತಾರಲ್ಲ ಖಲಂದರ್ಗಳು, ಕರಡಿ ಖಲಂದರ್ ಅವ್ರು ಬೇರೆ. ಎಮ್ಮೆಗಳಿಗೆ ಶೇವಿಂಗ್ ಮಾಡೋ ಮುಸ್ಲಿಂ ಸಂಪ್ರದಾಯ ಒಂದು ಅಲೆಮಾರಿ ಇದೆ, ಅವರು ಕಲಾಯಿ ಮಾಡೋ ಸಮುದಾಯ ಒಂದಿದೆ. ಆಮೇಲೆ ನಮ್ಮಲ್ಲಿ ಒಡವೆಗಳಿಗೆ ಪಾಲಿಶ್ ಹಾಕೋ ಸಮುದಾಯ ಇದೆ, ಗಂಟಿ ಚೋರ್ ಅಂತೀವಿ. ಕೆಲವು ಸಾರಿ ಈ ಅಲೆಮಾರಿಗಳಲ್ಲಿ ತುಂಬ ಕಷ್ಟ ಬಂದಾಗ ಗಂಟಿ ಚೋರ್ ಸಮುದಾಯ ಕಳ್ತನನೇ ವೃತ್ತಿಯಾಗಿ ಮಾಡ್ಕೊಂಡಿದ್ದು ಇದೆ ನಮ್ಮಲ್ಲಿ. ಹಾಗೆಲ್ಲ ಬದುಕಿ ಇವತ್ತು ಅವ್ರಿಗೆ ಇನ್ನೂ ಜಾಗೃತಿ ಆಗಬೇಕು, ಇನ್ನೂ ಎಜುಕೇಷನ್ ಬರಬೇಕು, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಅದಕ್ಕೆ ನಾನು ನಮ್ಮ ಅಕಾಡೆಮಿಯಿಂದ ಈ ಥರದ ಜಾಗೃತಿ ನಾವು ಬರೀ ಬಂಜಾರರಿಗೆ ಯಾಕೆ ಮಾಡಬೇಕು ಅಂತ ಮಿನಿಸ್ಟ್ರಿಗೆ ಹೇಳಿದೆ. ಅವು ನಾವೆಲ್ಲ ಅಣ್ಣನ ಸ್ಥಾನದಲ್ಲಿದ್ದೀವಿ. ಆ ಸಮುದಾಯಗಳಿಗೆ ತಮ್ಮದಿರ ಥರ ಇದ್ದಾರೆ ಅವರೆಲ್ಲ. ಈ ನ್ಯಾಷನಲ್ ಲೆವೆಲಲ್ಲಿ ಬಂಜಾರರೇ ಅಲೆಮಾರಿಗಳನ್ನ ಸಂಘಟನೆ ಮಾಡಿದ್ದಾರೆ. ಅವರೆಲ್ಲ ನೀವು ಅಣ್ಣನ ಸ್ಥಾನದಲ್ಲಿದ್ದೀರಿ ಅಂತ ಅವ್ರು ನಮ್ಗೆ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ. ನಮ್ಮ ಬಾಲಗುರುಮೂರ್ತಿ ಯಾವಲ್ಲ ನಮ್ಮ ಸಹೋದರ, ನಮ್ಮ ಬ್ರದರ್ಸ್, ನೀವು ನಮಗೆಲ್ಲ ಕೈ ಹಿಡಿದು ನಡೆಸ್ತೀರಿ ಅಂತಾರೆ. ಅಲೆಮಾರಿ ಕೆಲಸ ಮಾಡಿರೋ ಬಾಲಗುರುಮೂರ್ತಿ ಅವರು. ಆವಾಗ ನಮ್ಗೆ ಅನಿಸುತ್ತೆ ಹೌದಲ್ಲ, ನಾವು ಸ್ಥಾನ ತಗೋಬೇಕಲ್ಲ. ಹೌದು, ಅವಾಗ ನಾವೇನು ನಮ್ಮ ಬಂಜಾರ ಇದ್ದ ಗ್ರೇಟು, ನಾವೇ ಓದ್ಕೊಂಡಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ನಾವೇ ಚೆನ್ನಾಗಿದ್ದು ಬಿಡೋಣ ಹೆಂಡತಿ ಮಕ್ಕಳ ಜೊತೆ ಅಂದರೆ ಸಮಾಜ ಎಲ್ಲ ಹೋಗ್ಬೇಕು. ಬೇರೆ ಸಮಾಜ ಕೆಳಗಿರೋವು, ಮೇಲಿರೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಕೆಳಗಿರೋರು ತಲೆ ಕೆಡಿಸ್ಕೋಬೇಕಲ್ಲ. ಅದಕ್ಕೆ ನಾನು ಮಿನಿಸ್ಟ್ರಿಗೆ ಹಂಗಂದ ತಕ್ಷಣ ಅವ್ರಿಗೆ ಏನು ಅನ್ನಿಸ್ತು, ಮೈಸೂರಲ್ಲಿ ನಾವು ಬಂಜಾರ ಮತ್ತು ಬುಡಕಟ್ಟು ಅಲೆಮಾರಿ ಸಮಾವೇಶ ಮಾಡೋಣ ಅದಕ್ಕೆ ಅಂದರು. ಆಯ್ತು ಸರ್, ಖುಷಿಯಾಗಿ ಒಪ್ಕೊಂಡೇನು, ಬಜೆಟ್ ಕೊಡಿ ಅಂದ್ರೆ ಕೊಡೋಣ ಸರ್, ನಮ್ಮ ಸಮುದಾಯ ಅಲ್ವಾ, ಮಾಡೋಣ ಅಂದೆ. ಈ ಥರದ್ದೆಲ್ಲ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಿಜ. ಈಗ ತಾವು ಅಧ್ಯಕ್ಷರಾಗಿ ಬಂದ ಮೇಲೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯನ್ನು ಬಳಸ್ಕೊಂಡು ಸಮುದಾಯವನ್ನು ಯಾವ ರೀತಿ ಕಟ್ಟಬೇಕು? ಈಗ ಸಮುದಾಯ ನೋಡಿ, ನಾನು ಆಗಲೇ ಒಂದು ಮರದೇವ್ರದ್ದು ಉದಾಹರಣೆ ಹೇಳಿದೆ. ಸಾಂಸ್ಕೃತಿಕವಾಗಿ ಸಂಘಟನೆ ಮಾಡೋದೇ ಗ್ರೇಟು. ನಾವು ಈಗ ರಾಜಕೀಯ ಸಂಘಟನೆ ಡ್ರೈ, ಅದು ಹಣ ಕೊಟ್ಟರೆ ಬರ್ತಾರೆ ಜನ. ನಾವು ಹಂಗಲ್ಲ, ಅವರಾಗೆ ಬರ್ತಾರೆ. ಇಲ್ಲಿ ಮನೋರಂಜನೆ ಕೊಡ್ತೀವಿ, ಅರಿವು ಕೊಡ್ತೀವಿ, ಜಾಗೃತಿ ಮೂಡಿಸ್ತೀವಿ, ಸಾಮಾಜಿಕ ಬದ್ಧತೆ ಕಟ್ಕೊಡ್ತೀವಿ, ಮಾನವೀಯತೆ ಅಂದರೆ ಏನು ಅಂತ ಹೇಳ್ಕೊಡ್ತೀವಿ, ಮನುಷ್ಯರಾಗಿರೋದು ಹೇಗೆ ಅಂತ ಹೇಳ್ಕೊಡ್ತೀವಿ, ಪರಿಸರನ ಹೆಂಗೆ ರಕ್ಷಣೆ ಮಾಡಬೇಕು, ನಮ್ಮನ್ನು ನಾವು ಹೇಗೆ ಕಂಡ್ಕೋಬೇಕು, ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೋಬೇಕು, ಸ್ಕಿಲ್ನ ಹೆಂಗೆ ಬೆಳೆಸ್ಕೋಬೇಕು, ನಮ್ಮ ಮಕ್ಕಳ ಭವಿಷ್ಯ ಹೆಂಗೆ ರೂಪಿಸ್ಬೇಕು. ನಿಮ್ಗೆ ಹೇಳ್ತೀನಿ, ಒಂದು ನಾಟಕ ಉದಾಹರಣೆಗೆ ತೊಗೊಂಡ್ರೆ ಇವರು ಗಾಂಧೀಜಿಯವರು ಹೇಳೋ ಥಾಟಲ್ಲಿ ಹೇಳೋದಾದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರು ಹೇಳಿದ್ದು, ಶಿಕ್ಷಣ ಶಾಲೆಗಳು ನಮಗೆ ಬರೀ ಜ್ಞಾನ ಕೊಡ್ತವೆ, ಆದರೆ ಜ್ಞಾನಕ್ಕೆ ಚಟುವಟಿಕೆ ರೂಪವನ್ನು ಕೊಡುವಂಥವು ಪಠ್ಯೇತರ ಚಟುವಟಿಕೆಗಳು. ಯಾವುದು? ನಾಟಕ, ಸಂಗೀತ, ನೃತ್ಯ, ಚಿತ್ರಕಲೆ, ಸಾಹಿತ್ಯ, ಇಂಥವು. ಇನ್ನೊಂದು ವ್ಯಾಖ್ಯಾನ ಇದೆ ಗಾಂಧೀಜಿ, ಮನುಷ್ಯ ಹುಡ್ತ ಒಂದು ಪ್ರಾಣಿ, ಮೃಗತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರಾಣಿ.
ಮನುಷ್ಯನನ್ನು ಮೃಗತ್ವದಿಂದ ದೈವತ್ವದ ಕಡೆಗೆ ತೆಗೆದುಕೊಂಡು ಹೋಗ್ಬೋದ ಸಾಧನಗಳು ವಿದ್ಯೆ, ಕಲೆ ಮತ್ತು ಸಂಸ್ಕೃತಿ. ಹೌದಲ್ವ, ಸಂಸ್ಕೃತಿ ಇಲ್ದವರು ಅವ್ರಿಗೆ ಏನು ಮೃಗಗಳಿಗಿನ ಕಡೆಯವರು. ನಾನು ಅದನ್ನ ಹೇಳಿದೆ, ಸಂಸ್ಕೃತಿ ಗೊತ್ತಿಲ್ಲ ಅಂದರೆ ನೀನು ಸಮಾಜಕ್ಕೆ ಒಂಥರ ವೈರಿ ಇದ್ದಂಗೆ ನೀನು. ಬದುಕಕ್ಕಾಗಲ್ಲ. ಈಗ ರಾಜಕಾರಣದಲ್ಲಿರುವಂಥವ್ರು ನೋಡಿ, ನೀವು ಸಾಹಿತ್ಯದಲ್ಲಿರುವಂಥವ್ರು, ಕಲ್ಚರಲ್ಲಿರುವಂಥ ಅಲ್ಲಲ್ಲ, ಕಲ್ಚರು ಗೊತ್ತಿದ್ದು ಸಾಹಿತ್ಯ ಗೊತ್ತಿರೋ ರಾಜಕಾರಣಿಗೂ ಸಾಹಿತ್ಯ ಸಂಸ್ಕೃತಿ ಇಲ್ಲದ ರಾಜಕಾರಣಿಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. MP ಪ್ರಕಾಶ್ ಅಂತ ನೋಡಿ, ಅವ್ರ ಆಲೋಚನೆ ಬೇರೆ ಇರುತ್ತೆ. ಸಂಸ್ಕೃತಿ ಮಂತ್ರಿಗಳಾಗಿದ್ದಾಗ ಅವ್ರ ಆಲೋಚನೆ ಸ್ವಲ್ಪ ಸಾಹಿತ್ಯ ಓದ್ಕೊಂಡೆ. ನಮ್ಮ ಸಿದ್ದರಾಮಯ್ಯ ಥರದವರು ಅವ್ರು ಸಾಹಿತ್ಯ ಓದ್ಕೊಂಡಿದ್ದಾರೆ, ಅವ್ರಿಗೆ ಕಾನೂನು ಗೊತ್ತಿದೆ. ಸಿದ್ದರಾಮಯ್ಯನವರು, ದೇವೇಗೌಡರಿಗೆ ನೋಡಿ, ಅವರ ಚಿಂತನೆ ಬೇರೆ ಇರುತ್ತೆ. ಇತ್ತೀಚಿನ ರಾಜಕಾರಣಿಗಳ ಚಿಂತನೆ ನೋಡಿ, ಯಡಿಯೂರಪ್ಪನವ್ರ ಚಿಂತನೆ ಇವತ್ತಿನ ರಾಜಕಾರಣಿಗಿಲ್ಲ. ಅವ್ರು ನೋಡಿ, ನಾವೇನೇ ಪಕ್ಷಗಳ ಭೇದಗಳಿರ್ಬೋದು, ಆದರೆ ಸಮುದಾಯಕ್ಕೆ ವಿಷಯ ಬಂದಾಗ ಬಂಗಾರಪ್ಪನವರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಸಮಾನರು ನಮಗೆ. ಯಾಕಂದರೆ ನ್ಯಾಯ ಕೊಟ್ಟಿದ್ದ ನಮ್ಮ ಸಮುದಾಯಗಳಿಗೆ. ಅದನ್ನು ನೆನೆಸ್ಕೋಬೇಕಾಗ್ತದೆ ನಾವು. ಅದನ್ನು ನಾವು ಸರಸಗಟಾಗಿ ನನಗೆ ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷರು ಮಾಡಿಬಿಟ್ಟಿದ್ದಾರೆ, ನಾನು ಕಾಂಗ್ರೆಸ್ ಪರವಾಗೇ ಮಾತಾಡಬೇಕು ಅಂದರೆ ನಾನು ದಡ್ಡ ಆಗ್ಬಿಡ್ತೀನಿ. ಸಮುದಾಯಕ್ಕೆ ಯಾರು ಕೆಲಸ ಮಾಡಿದ್ದೀರಿ? ಸಮುದಾಯದನ್ನು ಒಳಗೊಂಡಾಗ ಟೀಕೆ ಮಾಡ್ತೀವಿ ನಾವು. ಇತ್ತೀಚೆಗೆ ಸುಮಾರು ಜನ ನಮ್ಮಲ್ಲಿ ಅಧಿಕಾರ ಬೇಕು ಅಂತಾರೆ. ಅಧಿಕಾರ ಸಿಕ್ಕಿದ ಮೇಲೆ ಸಮಾಜಕ್ಕೆ ಏನು ಕೊಟ್ರಿ ಅಂತ ಎಲ್ಲರೂ ಕೇಳ್ತಾರೆ. ಕೊಟ್ಟವ್ರು ಕೇಳಲ್ವಾ? ನಿನ್ನ ಕೊಡುಗೆ ನೀನು ಕೊಟ್ಟರೆ ನೀನು ಸಮಾಜದಲ್ಲಿ ಉಳ್ಕೊಂತೀಯ, ನಾಳೆ ಭವಿಷ್ಯದಲ್ಲಿ ನಿನ್ನ ಹೆಸರು ಇರುತ್ತೆ. ದೇವರಾಜ ಅರಸು ಅವ್ರನ್ನ ಯಾಕೆ ನೆನೆಸ್ಕೋತೀವಿ? ಒಂದು ಪ್ರೋಗ್ರೆಸಿವ್ ಕಾರ್ಡ್ ರೆಡಿ ಮಾಡ್ಬಿಡ್ತಾ ಇದೀವಿ ಈ ಸಲ. ಅಕಾಡೆಮಿ ಕ್ರೈಟೀರಿಯಾ ಮಾಡಬೇಕು. ಏನಾಗಿದೆ ಈ ವರ್ಷ, ಏನಾಯ್ತು ಕ್ವಾರ್ಟರ್ಲಿ, ಏನಾಯ್ತು ಒಂದು ಯಾರನ್ನ ಪ್ರಶ್ನೆ ಕೇಳಬೇಕು. ಹೌದು, ಕೇಳಲೇಬೇಕು. ನೀವು ನಿಮ್ಮ ಹಕ್ಕದು, ಮಾಧ್ಯಮದ ಹಕ್ಕು. ಮಾಧ್ಯಮ 4ನೇ ಅಂಗ. ನೀವು ಕಾವಲು ಭಟ್ರು ಕಾಯ್ಬೇಕು ನಮ್ಮನ್ನ. ನೀವು 4th ವಾಲ್ ಅಂತೀವಿ, ನೀವೆಲ್ಲ 4th ಎಸ್ಟೇಟ್ ಅಂತೀವಿ. ಸುಮ್ಮನೆನಾ ಅದು ಆ ಸ್ಥಾನ ತಗೊಳ್ಳೋದು? ಈಗ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಏನು ಮಾಡುತ್ತೋ ಅದಕ್ಕೆ ಈಕ್ವಲ್ ಮಾಧ್ಯಮ ರಂಗ ಮಾಡಬೇಕು. ಇವತ್ತು ಅದು ಕೂಡ ಇಲ್ಲ, ಆಗಬೇಕು ಅಂತಲೇ ನಾವು ಹೇಳೋದು. ಈಗ ಎಷ್ಟೋ ಜನ ಟೀಕೆ ಮಾಡೋಕ್ಕೆ ಮಾಡ್ತಿರ್ತಾರೆ. ಈಗ ವೇದಿಕೆಯಲ್ಲೇ ನೋಡ್ತೀವಿ, ಸಿದ್ದರಾಮಯ್ಯನವ್ರಿಗೆ ವೇದಿಕೆ ಮೇಲೆ ನಿನ್ನೆ ಜಗಜೀವನ್ ರಾಮ್ ಭವನ ಬಿಡುಗಡೆಯಲ್ಲಿ ವೇದಿಕೆ ಮೇಲೆ ರಾಜಕೀಯ ಬಂದಾಗ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅಂದರೆ, ನಾವು ನಮ್ಮ ಪಕ್ಷಕ್ಕೆ ಟೀಕೆ ಮಾಡ್ತೀವಿ, ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನ ಒಪ್ಕೋತೀವಿ ಅಂತಾರೆ. ಅಲ್ಲೇ ವೇದಿಕೆ ಮೇಲೆ ಹೇಳ್ತಾರೆ ನಾಯಕರು. ಅಂದರೆ ಆ ಥರದ್ದು ಒಂದು ವ್ಯಕ್ತಿತ್ವ ಬೆಳೆಸ್ಕೋಬೇಕಲ್ವ ಎಲ್ಲರೂ ರಾಜಕಾರಣಿಗಳು. ದೇವೇಗೌಡರ ವಿಷಯಕ್ಕೆ ಬಂದಾಗ, ದೇವೇಗೌಡರು ಬಿಟ್ಟರೆ ನಮಗೆ ನಾಯಕರು ಇನ್ಯಾರಿಲ್ಲ. ನಮ್ಮ ಐಡೆಂಟಿಟಿ, ನಮ್ಮ ಅಸ್ಮಿತೆ ಅವರು. ಕರ್ನಾಟಕಕ್ಕೆ ಪ್ರಧಾನಿಯಾಗಿದ್ದರು, ಅವ್ರು ಮಾಡಿರೋ ಕೆಲಸಗಳು ಅಂತೀವಿ ಅಲ್ವಾ? ಹಾಗೆ ಸಿದ್ದರಾಮಯ್ಯ, ಇವರು ಯಡಿಯೂರಪ್ಪನವ್ರಿಗೂ ಅಷ್ಟೇ. ಅವ್ರು ಏನೇ ಇರ್ಬೋದು, ಪಕ್ಷ ಏನೇ ಇರ್ಬೋದು, ಸಮಾಜಕ್ಕೆ ಎಲ್ಲ ಸಮಾಜನ ಜೊತೆಗೆ ತಗೊಂಡು ಹೋಗಿದ್ರಲ್ಲ, ಅದನ್ನ ಲೆಕ್ಕ ಹಾಕ್ತೀವಿ. ಎಲ್ಲ ಸಮುದಾಯಕ್ಕೂ ಸ್ಥಾನ ಕೊಟ್ರಲ್ಲ, ಅದು ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಎಲ್ಲರನ್ನೂ ಯಾರು ನ್ಯಾಯಬದ್ಧವಾಗಿ ಮಾತಾಡಬೇಕಾಗತ್ತೆ, ಟೀಕೆ ಮಾಡಬೇಕಾಗುತ್ತೆ. ನಾವು ಸದಾ ಸಾಹಿತಿಗಳು, ಕಲಾವಿದರು ವಿರೋಧ ಪಕ್ಷ ಸ್ಥಾನದಲ್ಲಿ ಯಾವಾಗಲೂ ಇರ್ತೀವಿ. ನಮ್ಮ ಪಕ್ಷಕ್ಕೂ ಟೀಕೆ ಮಾಡಿಬಿಡ್ತೀವಿ. ಈಗ ಮೊನ್ನೆ ಸಭೆ ಕರೆದಾಗ ಅಕಾಡೆಮಿ ಅಧ್ಯಕ್ಷರಿಗೆ ಟೀಕೆ ಆಯಿತು. ನಮ್ಮ ಒಳಗಿರೋರೇ ಟೀಕೆ ಮಾಡಿದ್ರಲ್ಲ ಅಲ್ವಾ? ಹಂಗಾಗಬಾರ್ದು. ಅಕಾಡೆಮಿ ಬೇರೆ, ನಿಗಮ ಬೇರೆ, ಅದು ರಾಜಕೀಯ ಬೇರೆ, ಸಾಹಿತ್ಯ ಸಂಸ್ಕೃತಿನೇ ಬೇರೆ ಅನ್ನೋದು ಅದು ಕ್ಲಿಯರ್ ಆಯಿತು. ಅವಾಗ ಎಷ್ಟೋ ಜನಕ್ಕೆ ಗೊಂದಲ ಇತ್ತು. ರಾಜಕಾರಣಿಗಳಿಗೂ ಅವ್ರಿಗೂ ಜ್ಞಾನ ಇಲ್ಲ, ಎಲ್ಲ ಒಂದೇ ಅಂತ ಟ್ರೀಟ್ ಮಾಡ್ತಿರ್ತಾರೆ. ಅವಾಗ ಅವ್ರಿಗೂ ಒಂದು ನಾಲೆಡ್ಜ್ ಬಂತು. ಅಲ್ಲ, DK ಶಿವಕುಮಾರ್ ಅವ್ರ ವಿಷಯ ಕೇಳ್ತಾರೆ, ಅವ್ರಿಗೆ ಗೊತ್ತಿದೆ, ಅವರೆಲ್ಲ ಕರೆದಿದ್ದು. ಅಲ್ಲಿ ಕಾರ್ಯಕರ್ತರು ಯಾರೋ ಕರೆದ್ರು, ಏನೋ ಆಯ್ತು. ಅದೊಂದು ಕಾಂಟ್ರವರ್ಸಿ ಥರ ಆಯಿತು. ಆದರೆ ನನಗೆ ಅದು ಬೇಕಿತ್ತು ಅನ್ನಿಸ್ತು. ಯಾಕೆ ಗೊತ್ತಾ? ಕ್ಲಿಯರ್ ಆಯಿತು. ನಿಮ್ಮ ಅಕಾಡೆಮಿ ಅಂದರೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಹೆಸರಲ್ಲೇ ಹೇಳ್ಬಿಡ್ತಾರೆ, ಸಂಸ್ಕೃತಿ ಮತ್ತು ಭಾಷೆ ಅಂತ ಅಲ್ವಾ? ಎಲ್ಲವೂ ಒಳಗೊಳ್ಳುತ್ತೆ. ಹೌದು ಅನ್ನೋದಲ್ವಾ? ಸಮುದಾಯ ಸಂಸ್ಕೃತಿ ಅಂದ್ರೆ ಎಲ್ಲ ಒಳಗೊಳ್ಳುತ್ತೆ. ಅಂದ್ರೆ ಒಂದು ಆ ಸಮುದಾಯದ ಸಂಪೂರ್ಣ ಅಭಿವೃದ್ಧಿ ಕಾರ್ಯಗಳು ಅಕಾಡೆಮಿಗೆ ಬರುತ್ತೆ. ಹೌದೌದು, ಅಕಾಡೆಮಿಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಆರ್ಥಿಕವಾಗಿ ಸಬಲರಲ್ಲ. ಅಕಾಡೆಮಿ ನಾವು ಜ್ಞಾನ ಕೊಡ್ತೀವಿ, ನಾಲೆಡ್ಜ್ ಕೊಡ್ತೀವಿ, ಪ್ರಗತಿ. ಈಗ ಬೇಸ್ ಹಾಕಿರ್ತೀನಿ, ಇಂತಿಂಥ ಕೆಲಸ ಮಾಡ್ಬೇಕು ನಾವು ಅಂತ ಹೇಳ್ಬೋದು. ಈಗ ಅರಿವು ಜಾಗೃತಿ ಸರ್ಕಾರದಲ್ಲಿ ಇಷ್ಟು ಯೋಜನೆ ಅಂತ ನಾನು ಬುಕ್ಲೆಟ್ ಮಾಡಿ ಯಾಕೆ ಕೊಡಬಾರ್ದು? ಸರ್ಕಾರದ ಉದ್ದೇಶ ಏನು? ಮೂಲ ಉದ್ದೇಶ ಹೇಳಿ. ಸಂವಿಧಾನದ ಮೂಲ ಉದ್ದೇಶ ಏನು? ಮನುಷ್ಯ ಬದುಕಬೇಕು, ಚೆನ್ನಾಗಿರ್ಬೇಕು, ಪ್ರಗತಿ ಆಗಬೇಕು. ನೀವು ಯಾವುದೇ ರೂಪದಲ್ಲಿ ಮಾಡಿ, ಸಾಹಿತ್ಯದಲ್ಲಿ ಮಾಡ್ತಿರೋ, ಸಂಸ್ಕೃತಿಯಲ್ಲಿ ಮಾಡ್ತಿರೋ, ಸರ್ಕಾರದಿಂದ ಮಾಡ್ತಿರೋ, ನಿಗಮದಿಂದ ಮಾಡ್ತಿರೋ, ಅದು ಬೇಕಾಗಿಲ್ಲ. ಆದರೆ ಅದಕ್ಕೊಂದು ಬಯಲ ಅಂತ ಇರುತ್ತೆ, ಸ್ಟ್ರಕ್ಚರ್, ಅದರೊಳಗೆ ಮಾಡಿ ಅಂತ ಒಂದು ಚೌಕಟ್ಟು ಇರುತ್ತೆ. ಆ ಚೌಕಟ್ಟನ್ನು ಮೀರಿದಂಗೆ ಅದರೊಳಗೆ ಏನೆಲ್ಲ ಆಟ ಆಡ್ಬೋದು, ಫ್ರೇಮ್ ವರ್ಕಲ್ಲಿ ಮಾಡಬೇಕು, ವ್ಯವಸ್ಥೆ ಒಳಗೆ ಮಾಡಬೇಕು. ಬಿಟ್ಟು ಹೋದರೆ ಈಗ ಗೊತ್ತಲ್ಲ ನಿಗಮಗಳದೆಲ್ಲ ಏನೇನಾಗ್ತಾ ಇದೆ ಅಂತ, ಅದೇ ನ್ಯೂಸ್ ಆಗುತ್ತೆ. ಹಂಗಾಗ್ಬಿಡುತ್ತೆ ಅದನ್ನು. ಸರ್, ನಿಮ್ಮ ಅಧಿಕಾರ ಅವಧಿನಲ್ಲಿ ಮುಂದಿನ ದಿನಗಳಲ್ಲಿ ರೂಪುರೇಷೆಗಳೇನಾದ್ರು ಹಾಕ್ಕೊಂಡಿದ್ರೆ ಯೋಜನೆಗಳು? ಅಯ್ಯೋ, ದೊಡ್ಡ ರೂಪುರೇಷೆ ಇದೆ. ನನಗೆ ಮೇಜರಾಗಿ ಅನಿಸೋದು ಏನಂದರೆ, ಈಗ ನಮ್ಮ HL ನಾಗೇಗೌಡರ ಫೋಟೋ ಇದೆ.
ಇಲ್ಲಿ ಅವ್ರು ನೋಡಿದಾಗ ಜಾನಪದ ಲೋಕ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ವ, ಅಲ್ಲಿ ಎಷ್ಟು ಕಲಾವಿದರು ಜಾನಪದರು ಬರ್ತಾ ಇದ್ದಾರೆ, ಎಷ್ಟು ಅಲ್ಲಿ ಕಾರ್ಯಕ್ರಮಗಳು. ಈಚಿ ಬೋರ್ಲಿಂಗೆ ನಿನ್ನೆ ಅಧ್ಯಕ್ಷರಾಗಿ ಸ್ಥಾನ ತಗೊಂಡ್ರು. ನಿಮ್ಮ ಚಾನಲ್ ಉದ್ಘಾಟನೆಯಲ್ಲಿ ನಾನು ಅವ್ರ ಜೊತೆಗೆ ಬಂದು ಇಲ್ಲಿ ಭಾಗವಹಿಸಿದೆ. ಅವ್ರು ಅದೇ ಹೇಳಿದ್ರು, ನೀವೆಲ್ಲ ನಮ್ಮ ಜೊತೆಗೆ ಬಂದು ಕೆಲಸ ಮಾಡಬೇಕು ರಾಮನಗರಕ್ಕೆ ಅಂತ. ಸರ್ ನಮ್ಮೂರು, ನಮ್ಮ ಜಿಲ್ಲೆ, ನೀವು ಹೇಳೋದು ಹೆಚ್ಚ ಕರೆಯೋದು ಹೆಚ್ಚ, ಓಡಾಡಿ ಬರ್ತೀವಿ ಅಂಥೇಳಿ. ಹಾಗೆ ಜಾನಪದ ಲೋಕದ ಥರ ಬಂಜಾರ ಲೋಕ ಒಂದು ಸೃಷ್ಟಿಯಾಗಬೇಕು. ಆ ಥರದ ನಮ್ಮದು ಒಂದು ಎನ್ಸೈಕ್ಲೋಪೀಡಿಯಾ ಆಗಬೇಕು. ಬಂಜಾರರ ಅಷ್ಟು ಒಂದು ಮ್ಯೂಸಿಯಂ ಥರದ್ದು ಜಾನಪದ ಲೋಕ ಥರ ಒಂದು ನಮ್ಮಲ್ಲಿ ಅವಕಾಶ ಕಡಿಮೆ ಇದೆ. ಈಸಿಯಾಗಿ ಆಗೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನು ಹೇಳಿ? ಜಾನಪದ ಲೋಕದಲ್ಲಿ ಗಿರಿಜನ ಲೋಕ ಅಂತ ಒಂದು ಸೃಷ್ಟಿಯಾಗಿದೆ ಈಗ. ಹೌದಾ? ಅಲ್ಲಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅಲ್ಲಿ ಸುಮಾರು 15 ಎಕರೆಗಳ ಸ್ಥಳದಲ್ಲಿ ಸುಮಾರು ಒಂದು 5 ಎಕರೆ ಸ್ಥಳವನ್ನು ಬಳಸ್ಕೊಂಡು ಪ್ರೊಫೆಸರ್ ಈಚಿ ಬೋರ್ಲಿಂಗಯ್ಯನವರೇ ಪರಿಕಲ್ಪನೆಯಲ್ಲಿ ಗಿರಿಜನ ಲೋಕ ಅಂತ ಮಾಡಿದ್ದಾರೆ. ಅಂದ್ರೆ ಜೇನು ಕುರುಬರು, ಕಾಡು ಕುರುಬರು, ಗೊಂಡರು, ಆಮೇಲೆ ಹಾಲಕ್ಕಿ ಒಕ್ಕಲಿಗರು, ಒಂದು 5-6 ಬುಡಕಟ್ಟುಗಳನ್ನ ಇಟ್ಟಿದ್ದಾರೆ ಅಲ್ಲಿ. ಅಕ್ಕಿ ಪಿಕ್ಕಿ ಎಲ್ಲ. ನಾನು ಹೇಳೋದು, ನೀವು ಅವರೊಟ್ಟಿಗೆ ಕೈ ಜೋಡಿಸ್ಬಿಟ್ರೆ ಅಲ್ಲೊಂದು, ನಾನು ಎಲ್ಲರ ಜೊತೆ ಕೈ ಜೋಡಿಸೋಕೆ ರೆಡಿ. ನಮ್ಮ ಸಂಸ್ಕೃತಿ ಬೆಳೆಯುತ್ತೆ, ನಮ್ಮ ಸಾಹಿತ್ಯ ಬರುತ್ತೆ, ನಾವು ಪ್ರಧಾನವಾಗಿ ಮುಖ್ಯವಾಹಿನಿಗೆ ತೆರೆದುಕೊಳ್ತೀವಿ ಅಂದ್ರೆ ಮಾಡ್ಬೋದು. ಹೇಗೋ ನೀವು ಹೇಳಿದಾಗ ಈಗ ಅಧ್ಯಕ್ಷರು ಬೋರ್ಲಿಂಗಯ್ಯನವರು ನಮ್ ತುಂಬಾ ಆಪ್ತರು ಅಲ್ವಾ, ಅಕಾಡೆಮಿಯಿಂದ ಒಂದ್ಸಲ ನೀವು ಖಂಡಿತ ಮಾತಾಡಿದ್ವಿ, ನಿನ್ನೆ ಒಂದು ರೌಂಡ್ ಮಾತಾಡಿದ್ವಿ. ಅವ್ರಿಗೆ ಕರೆದಿದ್ದಾರೆ ಅಂದ್ರೆ ಅದೇ ಉದ್ದೇಶ, ಕರೆದಿದ್ದಾರೆ. ನನಗೆ ಉದ್ದೇಶ ಇರೋದು ಅದೇ ಥರದ್ದು. ನಮ್ಗೇನು ಶಿಕ್ಷಣ ಇಲ್ಲ. ಕೆಲವ್ರು ಹೇಳ್ತಾರೆ ಬಂಜಾರರು ಅಂದರೆ ನಮ್ಮ ಭಾಷೆಗೆ ಮಾಡಬೇಕು, ನಮ್ಮ ಜನಾಂಗಕ್ಕೆ ಮಾಡಬೇಕು, ನಾವೇ ಇರಬೇಕು. ನಾವೇ ಬಾವಿಲಿ ಎಷ್ಟು ದಿನ ಒದ್ದಾಡೋಕ್ಕಾಗ? ನಾವು ಬಾವಿ ಕಪ್ಪೆಗಳಾಗೋದಕ್ಕಿಂತ ಸಮುದ್ರದಲ್ಲಿ ಈಜೋಣ, ಪ್ರಪಂಚ ಆಕಾಶಕ್ಕೆ ಹಾರೋಣ, ಎಲ್ಲರ ಜೊತೆಗೆ ಬೆರೆಯೋಣ, ಎಲ್ಲರೂ ನಮ್ಮ ಜೊತೆ ಕರ್ಕೊಳ್ಳೋಣ, ನಾವು ಅವ್ರ ಜೊತೆಗೆ ಬೆರೆಯೋಣ ಅನ್ನೋದು ನಮ್ಮ ಮೂಲ ಉದ್ದೇಶ ಇರೋದು. ಅದಕ್ಕಾಗಿ ನಾವು ಒಂದಷ್ಟು ಮಾದರಿ ತಾಂಡಗಳು ಕಲ್ಪನೆ ಇವತ್ತು ಹೊರಟೋಗಿದೆ. ಈಗ ಕೃಷ್ಣೇಗೌಡರು, ಲಲಿತಾ ನಾಯಕ್ ಅವ್ರ ಗತಿ ಸಿನಿಮಾ ಮಾಡಬೇಕು ಅಂತ ಹೊರಟ್ವಿ. ಹಳೇ ತಾಂಡ ಹುಡುಕಿ ಇಬ್ಬರು ಸುಸ್ತಾಗಿ ಎಲ್ಲೆಲ್ಲೋ ಕನಕಪುರದಲ್ಲಿ ಊಟ ಮಾಡಿ ಸುಮ್ಮನೆ ಬಂದು ಮಲಗ್ಬಿಟ್ವಿ. ಸಿಗಲೇ ಇಲ್ಲ ಎಲ್ಲೂ. ಈಗ ಎಲ್ಲ ಕಡೆ ಹೋದ್ವಿ, ಇಡೀ ಕರ್ನಾಟಕ. ಕೊನೆಗೆ ಅವರು ಬಂಜಾರ ಲ್ಯಾಂಗ್ವೇಜಲ್ಲಿ ತೆರಿಗೆ ದೊಡ್ಡಿನೂ ನೋಡಿದ್ವಿ, ಕೊಗ್ಗೆ ದೊಡ್ಡಿ ಮಾಡ್ರನ್ ಆಗ್ಬಿಟ್ಟಿದೆ. ನಮ್ಮ ಆಗಾಗ ಇವರು ಸಿದ್ಧಲಿಂಗಯ್ಯನವ್ರು ಮಾಡಿದ ಸಿನಿಮಾ, ಯಾವ ಸಿನಿಮಾ ಅದು, ನಮ್ಮ ಬಂಜಾರ ಹುಡುಗಿ ಸರಿತಾ ಅವ್ರು ಮಾಡಿದ್ದು, ಗೀತಾನ ಯಾವುದೋ ಎಂಥದ್ದು ಗೀತಾ, ಆ ಸಿನಿಮಾ ಕಾಲಕ್ಕೆ ಅದು ಹೊರಟಾಯಿತು. ಇವತ್ತೆಲ್ಲ ಮಾಡ್ರನ್ನು. ನಮ್ಮ ತಾಂಡ ನಿಗಮ ಆದಮೇಲೆ ಎಲ್ಲ ಕಾಂಕ್ರೀಟ್ ಬೆಳೀತಾ ಇದ್ದೀವಿ. ಎಲ್ಲ ದೊಡ್ಡಿಗಳು ಬೆಂಗಳೂರಲ್ಲ, ಅದೊಂಥರ ಈತ ಸಿಟಿನೂ ಅಲ್ಲ, ಹಳ್ಳಿನೂ ಅಲ್ಲ, ಆ ಲೆವೆಲ್ಗೆ ಆಗೋಗಿದ್ದು ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಮಾದರಿ ತಾಂಡ ಹೆಂಗಿತ್ತು ಅಂತ ಒಂದಷ್ಟು ಜಾಗ ಕೊಟ್ಟರೆ ಸರ್ಕಾರ ಮಾಡೋ ಆಲೋಚನೆ ಇದೆ. ಆ ಥರದ್ದು ಮಾಡಬೇಕು ಅಂತ. ಈಗ ನಾವು ಆರಂಭದಲ್ಲಿ ಒಂದಷ್ಟು ಸಣ್ಣ ಯೋಜನೆಗಳು ಹಾಕ್ಕೊಂಡಿದ್ವಿ. ನೋಡಿ, ನಮ್ಮಲ್ಲಿ ಬೇಕಾದಷ್ಟು ಮಾಡಬೇಕು ಅಂತಿದೆ. ಈಗ 4 ವಲಯಗಳಿಗೂ ಕೆಲಸ ನಾವು ಹಚ್ಕೊಂಡಿದ್ದೀವಿ. ನಮ್ಮ ಸಾಕ್ಷ್ಯಚಿತ್ರಗಳು ನಮ್ಮ ಕಲಾವಿದರ ಬಗ್ಗೆ ಮಾಡಬೇಕು, ನಮ್ಮ ಸಾಹಿತಿಗಳ ಬಗ್ಗೆ. ನಮ್ಮ ವೆಂಕಟಲಕ್ಷ್ಮಮ್ಮ ಮೈಸೂರು ಸಂಸ್ಥಾನದಲ್ಲಿ ಆಸ್ಥಾನ ನರ್ತಕಿಯಾಗಿ ಸೇರ್ಕೊಂಡವರು. ಅವರು ತಂಗ್ಳಿ ತಾಂಡದಿಂದ ಕಡೂರು. ಅವರು ರಾಜ ಆ ಕಾಲಕ್ಕೆ ಸಣ್ಣ ಹುಡುಗಿ ಇದ್ದಾಗ ರಾಜಾಶ್ರಯದಲ್ಲಿ ಅವ್ರನ್ನ ಬೆಳೆಸ್ಕೊಂಡ್ರು. ಜಟ್ಟಿ ತಾಯಮ್ಮ ಅವ್ರ ಗುರುಗಳು, ಮೈಸೂರು ಸಂಸ್ಥಾನದ ಜಟ್ಟಿ ತಾಯಮ್ಮ ಅವ್ರ ಗುರುಗಳು. ಆಮೇಲೆ ಅವರಿಂದ ಬಂದಂಥ ಆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗ್ಬಿಟ್ರು. ಇವ್ರು ಮಾತ್ರ ಇಲ್ಲೇ ಇದ್ಬಿಟ್ರು. ಆದರೆ ಇವ್ರ ಶೈಲಿ ಏನಂದರೆ, ನೃತ್ಯ ಮಾಡ್ತಾ ನೆಲದಲ್ಲಿ ಸಣ್ಣ ಸೂಜಿ ಹಾಕಿ ಕಂಡ್ರಪ್ಪೆಲ್ಲ ಸೂಜಿನ ಎತ್ಕೊಂಡ್ಬರ್ತಿದ್ರು ಅವರು ಡ್ಯಾನ್ಸ್ ಮಾಡ್ತಾ. ಆ ಥರದ ಒಂದು ಶೈಲಿನ ಕರಗತ ಮಾಡ್ಕೊಂಡು ಅವ್ರ ಬಗ್ಗೆ ಬೇರೆ ಥರದ ಬರೀ ಪರಿಚಯಾತ್ಮಕ ಕೃತಿ ಇದೆ. ಆದರೆ ಆ ಶೈಲಿ ಏನು ಅಂತ ಬರೆಸ್ಬೇಕು ಅಂತ ನಾನೊಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೇಕಾದಷ್ಟು ಯೋಜನೆಗಳು ಹಾಕ್ಕೊಂಡಿದ್ದೀನಿ. ನೋಡಿ, ನಮ್ಮಲ್ಲಿ ಗುಜಾಸತಿ ಒಂದು ಹೇಳಿದೆ, ವೆಂಕಟಲಕ್ಷ್ಮಮ್ಮವ್ರ ಬಗ್ಗೆ, ಮೀಟು ಬುಕ್ಕಿಯರ ಬಗ್ಗೆ, ಬೆನಕನಹಳ್ಳಿ ಜಿ ನಾಯಕ್ ಪ್ರಥಮ ಸಾಹಿತಿ ಹೇಳಿದ್ನಲ್ಲ, ಅವ್ರ ಬಗ್ಗೆ ಬಂದಿಲ್ಲ. ಲಲಿತಾ ನಾಯಕರೇ ಗೊತ್ತು ನಮಗೆ, ಬೆನಕನಹಳ್ಳಿ ಜಿ ನಾಯಕ್ ಗೊತ್ತಿಲ್ಲ. ಸೇವಾಲಾಲ್ ಬಗ್ಗೆ, ಮತ್ತು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮೈಸೂರು, ಗುಲ್ಬರ್ಗ, ಬೆಂಗಳೂರು, ಕೃಷ್ಣದೇವರಾಯ, ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿಯಲ್ಲಿ ಮಹಿಳೆಯರಿಗೆ, ಹೀಗೆ ಒಂದಷ್ಟು ಸೆಮಿನಾರಿಂದ ಹಿಡಿದು ಚಿಂತನ ಮಂಥನಗಳು ಒಂದಷ್ಟನ್ನು ಹೆಕ್ಕಿ ತಗೋಬೇಕಾಗಿದೆ. ನಾವು ಫೈಂಡಿಂಗ್ಸ್ ಇದೆ, ಸಂಶೋಧನೆ ಮಾಡೋದಿದೆ. ಬೇಕಾದಷ್ಟು ಯೋಜನೆಗಳಂತೂ ಹಾಕ್ಕೊಂಡಿದ್ದೀವಿ. ಮಾಸಾಸನಗಳು ಕೊಡಿಸ್ಬೇಕು ನಮ್ಮ ಕಲಾವಿದರಿಗೆ. ಲಲಿತಾ ನಾಯಕ್ ಅಂಥವ್ರಿಗೆ ಒಂದು ಅಭಿನಂದನೆ ಮಾಡಿ ಗ್ರಂಥ ತರಬೇಕು. ಅವ್ರಿಗೆ ಸಾಹಿತ್ಯ ಪರಿಷತ್ಗೆ ಸಮ್ಮೇಳನ ಅಧ್ಯಕ್ಷರೇ ಮಾಡಿ ಅಂತ ಕೇಳಿದ್ದೀನಿ. ನಮ್ಮ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಈ ಥರದ ಒಂದಷ್ಟು ಸಾಕಷ್ಟು ಯೋಜನೆಗಳು ಹಾಕ್ಕೊಂಡಿದ್ದೀವಿ. ನಮ್ಮಲ್ಲಿ ಶಿಲ್ಪ ಕಲಾವಿದರು, ಚಿತ್ರ ಕಲಾವಿದರು ಇದ್ದಾರೆ. ಕೆಲವೊಂದು ಮಾಸಾಸನ ಯೋಜನೆ ಜಾನಪದ ಅಕಾಡೆಮಿಯಲ್ಲೂ ಇದೆ. ಅಂದರೆ ನಮ್ದು ಏನಿದೆ ಕ್ರೈಟೀರಿಯಾ, 60 ವರ್ಷಕ್ಕೆ ಅವರು ಇಷ್ಟು ವರ್ಷದ್ದು ಅವ್ರ ಮಾಹಿತಿ ಬೇಕು ಅಂತ ಇರ್ತಾರೆ. ಈ ಅಲೆಮಾರಿ ಬುಡಕಟ್ಟು ಸಮುದಾಯ ಎಲ್ಲಿಂದ ಮಾಹಿತಿ ತರ್ತಾರೆ? ಇವ್ರು ಊರು ಹಲಿತಿದ್ರು, ಯಾವುದೇ ದಾಖಲೆ ಇಲ್ಲ ಇವರಿಗೆ. ಆ ಕ್ರೈಟೀರಿಯಾದಲ್ಲಿ ಇವ್ರಿಗೆ ಸಡೀಲ್ ಮಾಡಬೇಕು ಅಂತ ಕೇಳ್ಬೇಕು ನಾವು. ಈಗ 20 ವರ್ಷದ ಅನುಭವ ಕೊಡಿ.
ಇದ್ದಾರೆ. ವರದಿ ಇದೆ ಅಂದ್ರೆ ಡೇಟಾ ಇದೆ ನಿಮ್ಮಲ್ಲಿ, ಅಂದ್ರೆ ಕಲಾವಿದ್ರ ಪಟ್ಟಿ ಇದೆ, ಮಾಡಿದ್ದೀವಿ. ತಾಂಡ ನಿಗಮದಲ್ಲೆಲ್ಲ ಸ್ಪರ್ಧೆಗಳು ಮಾಡಿ ಒಂದಷ್ಟು ಜನ ಕಲಾವಿದರನ್ನ ಫೈಂಡಿಂಗ್ಸ್ ಮಾಡಿದ್ದೀನಿ. ನಾನೇ ರಾಮನಗರ ಜಿಲ್ಲೆ ರಂಗ ಕಲಾವಿದರ ಕೈಪಿಡಿ ನಾಟಕ ಅಕಾಡೆಮಿಗೆ ಬರೋದ್ನಲ್ಲ, ಆ ಥರ ನಾವು ಬೇರೆ ಬೇರೆ ಸಾಹಿತಿಗಳ ಕಲಾವಿದರ ಪಟ್ಟಿ ರಾಮನಗರ ಜಿಲ್ಲೆಯಲ್ಲಿ ನಾವೇ ಮಾಡಿಸಿದ್ವಿ ನಮ್ಮ ನಾಗಭೂಷಣ ಹತ್ರ. ಹಾಗೆ ನಾವು ಅಕಾಡೆಮಿಯಿಂದ ಆ ಥರದ್ದೆಲ್ಲ ಯೋಜನೆಗಳು ಹಾಕ್ಕೊಂಡಿದ್ದೀವಿ ಮಾಡಬೇಕು ಅಂತ. ತುಂಬ ಬೇಸಂತೂ 100-150 ಯೋಜನೆ ಇದೆ ನನ್ನ ಹತ್ರ ಈಗ. ಆದರೆ ದುಡ್ಡನ್ನ ಇದರಲ್ಲಿ ನೋಡ್ಕೊಂಡು ನಾವು ಕೆಲವು ಮಾತ್ರ ಈಗ ಆರಂಭದಲ್ಲಿ ಮಾಡ್ತೀವಿ. ಒಂದು 75% ಖರ್ಚಾದ ಮೇಲೆ ಮತ್ತೆ ಕೊಡ್ತೀನಿ ಅಂತ ಸಚಿವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿರೋದ್ರಿಂದ ಧೈರ್ಯವಾಗಿ ಮುನ್ನುಗ್ತೀವಿ. ಮುಂದೆ ಹೋಗ್ಬೋದು ಅಂತ ಧೈರ್ಯ ಬಂದಿದೆಯಾ? ಧೈರ್ಯ ಇದೆ. ನಾನು ಮಾಡಿಲ್ಲ ಅಂದರೂ ಮುಂದಿನ ದಿನದಲ್ಲಿ ಈ ಕೆಲಸಗಳೆಲ್ಲ ಒಂದು ಹಂತದಲ್ಲಿ ಆಗಲಿ ಅಂತ ಫೌಂಡೇಶನ್ ಅಡಿಪಾಯ ಹಾಕ್ಬಿಟ್ಬಿಡೋಣ ಅಲ್ವಾ? ತಪ್ಪೇನು? ನಿಜ. ಅದಕ್ಕೆ ನನಗೆ ಸಂತೋಷ ಆಗಿದ್ದೇನೆಂದ್ರೆ ಸರ್, ಒಬ್ಬ ವಿದ್ಯಾವಂತ ವ್ಯಕ್ತಿಯ ಕೈಗೆ ಅಧಿಕಾರ ಬಂದ್ರೆ ಏನೆಲ್ಲ ಬದಲಾವಣೆಗಳು ಕಾಣಿಸ್ಬಹುದು. ನಾವೇನು ಈಗ ನೋಡಿ ತುಂಬ ಬದಲಾವಣೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಂಪಿ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯನ ಕಂಬಾರರು ಕಟ್ಟಿದ್ರು. ಇವತ್ತು ಹೆಂಗೆ ನಡೀತಾ ಇದೆ ಕೆಲಸ? ಬೇಸ್ ಹಾಕಿದ್ರಲ್ವ, ಅಷ್ಟೇ ಆಗಬೇಕಾಗಿರೋದು. ನಿಜ. ಅಂದರೆ ನನಗೆ ಸಂತೋಷ ಆಗಿದ್ದೇನಂತಂದ್ರೆ ಅಕಾಡೆಮಿಗಳಿಗೆ ಸೂಕ್ತ ವ್ಯಕ್ತಿಗಳ ಈ ಸಾರಿ ಬದಲಾವಣೆಗಳು ಕಾಣ್ತಾ ಇದೆ. ನೀವು ಪ್ರಿಪೇರ್ ಆಗಿ ಬಂದಿರೋದು ನೋಡಿ ಸಂತೋಷ ಆಯ್ತು ನನಗೆ. ಬೇರೆ ಯಾರನ್ನೂ ಉದಾಹರಣೆ ಕೊಟ್ಟು ಮಾತಾಡೋದೇ ಬೇಡ, ನಾವು ಸಂತೋಷ ಆಯ್ತು. ಇನ್ನೂ ಹೆಚ್ಚು ಬಂಜಾರ ಸಂಸ್ಕೃತಿಯ ಬಗ್ಗೆ ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಮಾಡಿರೋ ಕೆಲಸ ಇಲ್ಲಿ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ನಿಜ. ನಾನು ಕೇಂದ್ರ ಸಂಗೀತ ನಾಟಕ ವಿಭಾಗಕ್ಕೆ ಸ್ಟಾಫ್ ಎಂಪ್ಲಾಯ್ ಅಷ್ಟೇ. ಆದರೆ ಮಾಡಿರೋ ಕೆಲಸ ಅಲ್ಲಿ ಯಾರಿಗೂ ಕೆಲಸ ಗೊತ್ತಿರಲಿಲ್ಲ, ಈ ಕಲ್ಚರು. ಯಾಕಂದರೆ ಅವರೆಲ್ಲ ಅಕಾಡೆಮಿಕ್ಕಾಗಿ ಯಾರೂ ಬಂದಿಲ್ಲ ಅಲ್ಲಿ. ಏನೋ ಯಾವುದೋ ಹುದ್ದೆಯಿಂದ ಪ್ರಮೋಷನ್ ಮೇಲೆ ಅಧಿಕಾರಿಗಳಾಗಿ ಬಂದಿದ್ದವ್ರು ಇದ್ದಾಗ ನನಗೆ ಫುಲ್ ಫ್ರೀಡಮ್ ಕೊಟ್ಟಿದ್ರು. ನಾನು ಎಲ್ಲ ರಾಜ್ಯದ 2000 ವರ್ಷದ ಹಿಸ್ಟ್ರಿ ತೊಗೊಂಡು ನಾಟಕ ರೂಪದಲ್ಲಿ ಮಾಡಿದ್ವಿ. ಇಲ್ಲಿ ಕರ್ನಾಟಕ ವೈಭವ HK ರಂಗನಾಥ್ ಅವ್ರ ಸ್ಕ್ರಿಪ್ಟ್ ಇತ್ತು ಆಕಾಶವಾಣಿದು, ಅದನ್ನು ನಾವು ನಾಟಕ ಮಾಡಿದ್ವಿ. ಅದನ್ನು ನಾವು ಎಲ್ಲ ರೆಕಾರ್ಡೆಡ್ ಡೈಲಾಗ್ಗಳು ಡ್ರಾಮಾಗಳೆಲ್ಲ ಮಾಡಿ 1500 ವರ್ಷದ ಹಿಸ್ಟ್ರಿನಲ್ಲಿ ಒಂದು 50 ಸ್ಟೇಜು, ಕುದುರೆಗಳು ಬರ್ತವೆ, ಆನೆಗಳು ಬರ್ತವೆ, ಗಾಂಧೀಜಿ ದಂಡಿ ಮಾರ್ಚ್ ಎಲ್ಲ ಮಾಡ್ತಾರೆ, ಅದೆಲ್ಲ ಡೈರೆಕ್ಷನ್ ಮಾಡೋದು, ರೆಕಾರ್ಡ್ ಮಾಡೋದು. ಚಾಲೆಂಜ್. ಮೇಕಪ್ ಒಬ್ಬನೇ ಮಾಡ್ತಿದ್ದೆ ನಾನು, ನನಗೇನು ಅಸ್ಟೆಂಟ್ಗಳಿರಲಿಲ್ಲ ಅಲ್ಲಿ. ಎಲ್ಲಿ ಪ್ರದರ್ಶನ ಆಯ್ತಿದೆ? ಇಡೀ ಕರ್ನಾಟಕ ಎಲ್ಲ ಜಿಲ್ಲೆಯಲ್ಲೂ ಮರು ಪ್ರದರ್ಶನಗಳು ಬೇಕಾದಷ್ಟು ಆಯ್ತಲ್ಲ. ಹಂಪಿ ನಿರಂತರ ಇರುತ್ತೆ, ಮೈಸೂರು ಇರುತ್ತೆ. ಹಂಗೆ ಆಂಧ್ರದಲ್ಲಿ ಸ್ವಾತಂತ್ರ್ಯ ಪನ್ನೆ ಜೀವಿತಂ ಅಂತ ಅಲ್ಲಿನ ಹಿಸ್ಟ್ರಿ, ಮಲಯಾಳಂ ಜಾತಿಗೆ ಊಪಿರಿ ಸ್ವಾತಂತ್ರ್ಯಂ ಅಂತ, ಹಿಂದಿನಲ್ಲಿ, ಮರಾಠಿಲಿ ಎಲ್ಲ ಕಡೆ ಮಾಡಿದ್ದೀವಿ. ಅದೊಂದು ದೊಡ್ಡ ಹ್ಯೂಜ್. ಪ್ರಧಾನಿಗಳು ಬರೋರು, ರಾಷ್ಟ್ರಪತಿಗಳು, ಹಂಗೆ ನನಗೆ ಕೇಂದ್ರ ಯೋಜನೆ ದುಡ್ಡು ಇತ್ತು. ಆಯಾ ಜಿಲ್ಲೆ ಒಂದು 3 ಲಕ್ಷ 4 ಲಕ್ಷ ಕೊಡೋರು, ಉಳಿದಿದ್ದು ಅವ್ರು ತರೋರು. ಲಾರಿಗಳು ಒಂದು 10-20 ಲಾರಿ ಟ್ರಕ್ಗಳಲ್ಲಿ ತುಂಬ್ಕೊಂಡ್ಬಂದು, ಊಟ ಇರ್ತಿರ್ಲಿಲ್ಲ, ಆರೋಗ್ಯ ಕೆಟ್ಟೋಯ್ತು ನನಗೆ. ಅದಕ್ಕೆ ಕೆಲಸ ಬಿಡಬೇಕಾಯ್ತು ನಾನು ಅಲ್ಲಿ. ಆಮೇಲೆ ಅಲ್ಲೂ ತುಂಬ ರಾಜಕೀಯ ಎಲ್ಲ ಕಡೆ ಇದ್ದೇ ಇರುತ್ತೆ, ಸಣ್ಣ ಪುಟ್ಟ ತುಳುಗಳು, ನಮ್ಮಂಥ ಸಮುದಾಯಗಳಿಗೆ ಅವಕಾಶಗಳು ತಪ್ಪಿಸೋದು ಅವೆಲ್ಲ ಇರುತ್ತೆ. ಆದರೂ ನಾವು ಕೆಲಸ ಮಾಡಿದ್ದೀವಿ, ಖುಷಿ ಇದೆ. ಈಗ ಒಂದು ಅವಕಾಶ ಬಂದಿದೆ, ಇನ್ನೊಂದಷ್ಟು ಮಾಡಿ ಏನಾದರೂ ಪ್ರೂವ್ ಮಾಡಬೇಕು. ತಮ್ಮ ಚಿಂತನೆಗಳ ಮುಖಾಂತರವೇ ಬೆಳೀತಾ ಬಂದು ಒಂದು ಸಮುದಾಯವನ್ನು ಗಟ್ಟಿಯಾಗಿ ಕಟ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಜನಪದ ಸಿರಿ ಕರೆಗೆ ಹೋಗ್ಬಿಟ್ಟು ಬಂದು ಈಗ ನಾಟಕ ನಡೀತಾ ಇದೆ, ಗೋರ್ಮಾಟಿ ಅಲ್ಲಿಗೆ ಹೋಗಬೇಕು, ಸಮಯ ಆಗಿದೆ. ಆದರೂ ನೀವು ಕರೆದ್ರಿ. ನನಗೆ ಮುಂದಿನ ದಿನಗಳಲ್ಲಿ ತಮ್ಮ ಇನ್ನು ಅಗಾಧ ಒಂದು ಸಾಂಸ್ಕೃತಿಕ ಅನುಭವವನ್ನು ನಮ್ಮ ವೀಕ್ಷಕರಿಗೋಸ್ಕರ ಬಿಚ್ಚಿಡ್ತೀರಾ ಅಂತ ನಂಬಿಕೆ ಮೇಲೆ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಕಾಂತರಾಜ್ ಅವರೇ, ಇದು ನಮ್ಮನೆ ಜಾನಪದ. ಆಮೇಲೆ ಜಾನಪದ ಸಿರಿ ಚಾನಲ್ ನೀವು ಮಾಡಿದ್ದೀರಿ ಅಂದ ತಕ್ಷಣ ನಾವು ಓಡೋಡಿ ಬಂದಿದ್ದು. ಯಾಕೆ ಅಂದರೆ ನೀವು ನೋಡಿ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ನಿಮಗೆ, ಹಣ ಕೇಳಲ್ಲ, ಯಾರ ಹತ್ರನೂ ಸ್ಪಾನ್ಸರ್ ಕೇಳ್ತಾ ಇಲ್ಲ. ನಿಮ್ಮ ಸ್ವಂತ ದುಡಿಮೆಯಿಂದ ಇಷ್ಟೆಲ್ಲ ಸ್ಟುಡಿಯೋ ಮಾಡಿ ನೀವು ಮಾಡ್ತಿದ್ದೀರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಆಮೇಲೆ ಎಲ್ಲ ಜನಪದ ಕಲಾವಿದರು ನಿಮ್ಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲ ಅಕಾಡೆಮಿ ಸಾಹಿತಿಗಳು ನಿಮ್ಗೆ ನೇರ ಸಂಪರ್ಕ ಇದ್ದಾರೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ, ನೀವು ಏನೇನು ಕೆಲಸ ಮಾಡಿದರೆ ಗಮನಿಸಿದ್ದೀನಿ, ಫೇಸ್ಬುಕ್, ವಾಟ್ಸಪ್ಪು, ನಿಮ್ಮ ಚಾನಲಲ್ಲಿ. ಹಾಗಾಗಿ ನಿಮಗೆ ಯಶಸ್ಸು ಸಿಗುತ್ತೆ. ಆಮೇಲೆ ಹಣನೂ ಬೇಕು, ಇದನ್ನು ಉಳಿಸ್ಬೇಕು. ನೀವು ಉಳಿಸ್ಬೇಕಂದಾಗ ಹಣ ಬೇಕಾಗುತ್ತೆ. ಅದಕ್ಕೆ ಸ್ಪಾನ್ಸರ್ಗಳು ಎಲ್ಲರೂ ಮಾಡಬೇಕಾಗತ್ತೆ. ನಿಮಗೆ ಏನಿಲ್ಲ ಅಂದರೂ ಕನಿಷ್ಠ ನಿಮಗೆ ಬರೋ ಕಲಾವಿದರಿಗೆ, ನಿಮ್ಮ ಹತ್ರ ಬರೋವಂಥವ್ರಿಗೆ ಒಂದು TADA ಕೊಡೋ ಅಷ್ಟಾದರೂ ನೀವು ಶೈಕ್ಷಣ್ಯ ಬೆಳೆಸ್ಕೋಬೇಕಾಗಿದೆ ಮುಂದಿನ. ಯಾಕಂದರೆ ಚಾನಲ್ ಉಳಿಬೇಕು. ಕಾರ್ಪೊರೇಟ್ ಏನಾದರೂ ದುಡಿಲಿಕ್ಕೆ ಅವಕಾಶ ಇದ್ದರೆ ಅಕಾಡೆಮಿಗಳು ನಿಮ್ಮ ಜೊತೆಗೆ ಏನಾದರೂ ಕೆಲಸ ಮಾಡೋದು ಖಂಡಿತ ನಾವು ಮಾಡ್ತೀವಿ. ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಪ್ರಚಾರನೂ ಸಿಗುತ್ತೆ. ಅದು ಜನರಿಗೆ ರೀಚ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಬಂಜಾರರೆಲ್ಲ ನಿಮ್ಮ ಚಾನಲ್ ನೋಡ್ತಾರೆ ಅಂದರೆ ಅದಕ್ಕಿಂತ ಖುಷಿ. ನಾನು ಅದು ಡಿಜಿಟಲ್ ಇದನ್ನು ಮಾಡಬೇಕು ಅಂಥೇಳಿ ಯೋಜನೆ ಹಾಕಿದ್ದೀನಿ. ಇವತ್ತು ಡಿಜಿಟಲ್ ಯುಗ, ಎಲ್ಲನೂ ಇವತ್ತು ನಿಮಗೆಲ್ಲ ವರ್ಚುವಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಇವತ್ತೆಲ್ಲ ನ್ಯೂಸ್ ರೀಡರೆಲ್ಲನೂ ಗ್ರಾಫಿಕ್ಸೇ ಬರ್ತಾ ಇರೋದ್ರಿಂದ ನಿಮಗೂ ನಮ್ಮ ಕೆಲಸ ಇಲ್ದಂಗೆ ಆಗೋ ಕಾಲ ಬರುತ್ತೆ. ಅದಕ್ಕೂ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ನಿಮ್ಮ ಈ ಅವಕಾಶಕ್ಕೆ ನನಗೆ ಮಾತಾಡಿಸಿದ್ರಲ್ಲ, ನಮ್ಮೆಲ್ಲ ಬಂಜಾರರ ಪರವಾಗಿ, ವಿಶೇಷವಾಗಿ ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ.
ಥ್ಯಾಂಕ್ ಯು ಸರ್. ಮುಂದಿನ ದಿನಗಳಲ್ಲಿ ದಯವಿಟ್ಟು ಮತ್ತೆ ಖಂಡಿತ ಬರ್ತೀವಿ. ತುಂಬ ಇದೆ ನಿಮ್ಮ ಹತ್ರ ಮಾತಾಡೋಣ. ನಮಸ್ಕಾರ. ಮಾತನಾಡಣ್ಣಯ್ಯ ಮಾತ